ಡಿಯರ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಮತ್ತೊಂದು ಪ್ರಶ್ನೆಯನ್ನ ಬಿಡಿಸೋಣ. ಇಂಡಿಯನ್ ರಿಸರ್ಚ್ ಸ್ಪೇಸ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವರು ಕಂಡಕ್ಟ್ ಮಾಡಿದಂಥದ್ದು 2022ರಲ್ಲಿ ಫ್ರೀ ಪೋಸ್ಟ್ಗೆ ಆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಇಂಗ್ಲಿಷ್ ಭಾಗದಲ್ಲಿ ಇಂಗ್ಲಿಷ್ ಪಾರ್ಟ್, ಗ್ರಾಮರ್ ಪಾರ್ಟ್ ಅನ್ನ ತಗೊಂಡಿ ನಾನು. ಅದು ಒಂದು ಪಾರ್ಟ್ ಪ್ರಿಪೋಸಿಷನ್, 5 ಪ್ರಿಪೋಸಿಷನ್ ಅನ್ನ ಕೇಳಿದಾರೆ ಅವರು. ಇಲ್ಲಿ 5 ಪ್ರಿಪೋಸಿಷನ್ ಅನ್ನು ತಗೊಂಡಿದ್ದೀನಿ ನಾನು. ಪ್ರಿಪೋಸಿಷನ್ ಗೆ ಸಂಬಂಧಪಟ್ಟಂತ ಚಾಪ್ಟರ್ ಇದು. ಓಕೆ, ಪ್ರಿಪೋಸಿಷನ್ ಗೆನೆ 5 ಕ್ವಶನ್ಸ್ ಕೇಳಿದಾರ ಅವ್ರು. ಓಕೆ, ಇದಕ್ಕಿಂತ ಮೊದಲು ಪ್ರಿಪೋಸಿಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಪ್ರಿ ಅಂದ್ರೆ ಮೊದಲು, ಪೊಸಿಷನ್ ಅಂದ್ರೆ ಇಡೋದು, ಪ್ಲೇಸ್ ಆಗೋದು, ಪ್ರಿಪೋಸಿಷನ್. ಓಕೆ, ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಗಳಲ್ಲಿ ಒಂದು. ದೇರ್ ಆರ್ 10 ಪಾರ್ಟ್ಸ್ ಆಫ್ ಸ್ಪೀಚ್: noun, pronoun, verb, adverb, adjective, preposition, conjunction, interjection, articles, modals or auxiliaries. There are 10 parts of speech. ಬಹಳಷ್ಟು ಸಲ ನೀವು 8 ಅಂತ ಅಷ್ಟೇ ತಿಳ್ಕೊಂಡಿರ್ತೀರಿ. 8 ಅಲ್ಲ, 8 ಅಲ್ಲ, 10 ಪಾರ್ಟ್ಸ್ ಆಫ್ ಸ್ಪೀಚ್. ಈಗ ಪ್ರಿಪೋಸಿಷನ್ ಅಂದ್ರೆ, ಪ್ರಿ ಅಂದ್ರೆ ಮೊದಲು ಹೇಳಿದ್ನಲ್ಲ. ಪ್ರಿಪೋಸಿಷನ್ ಇಸ್ ಎ ವರ್ಡ್, ಅದು ಒಂದು ಪದ. ಇಟ್ ಇಸ್ ಎ ವರ್ಡ್ ಪ್ಲೇಸ್ಡ್ ಬಿಫೋರ್, ಎಲ್ಲಿ ಪ್ಲೇಸ್ ಆಗಿರ್ತದ, ಎಲ್ಲಿ ಇರುತ್ತದೆ ಅದು. ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರನೌನ್. ಈ ಒಂದು ಎಕ್ಸಾಂಪಲ್, ಇಲ್ಲಿ ನೌನ್ ಇರಬಹುದು ಅಥವಾ ಪ್ರನೌನ್ ಇರಬಹುದು. ಪ್ಲೇಸ್ಡ್ ಬಿಫೋರ್ ನೌನ್ ಆರ್ ಪ್ರನೌನ್, ಇಲ್ಲಿ ಡ್ಯಾಶ್ ಇದೆಲ್ಲ ಪ್ರಿಪೋಸಿಷನ್ ಬರ್ತಂತ ಅರ್ಥ. ಅಥವಾ ಇಲ್ಲಿ ನೌನ್ ಆರ್ ಪ್ರನೌನ್, ವರ್ಬ್ ಇರಬಹುದು. ನೌನ್ ಆರ್ ಪ್ರನೌನ್, ಐ ಮೀನ್ ಇದು ನೌನ್. ಪ್ಲೇಸ್ಡ್ ಬಿಫೋರ್ ನೌನ್ ಆರ್ ಪ್ರನೌನ್, ನೌನ್ ಆರ್ ಪ್ರನೌನ್. ಇಲ್ಲಿ ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು. ಇಲ್ಲಿ ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು. ಓಕೆ, ಅದು ಯಾಕಿರ್ತದಂದ್ರೆ to show the relationship between that noun or pronoun, that noun or pronoun or something else, something else ಅಂದ್ರೆ ಅಲ್ಲಿ ವರ್ಬ್ ಇರ್ಬೋದು ಅಥವಾ adjective ಇರ್ಬೋದು. ಅವು ಎರಡಕ್ಕ ನಡುವೆ ಸಂಬಂಧವನ್ನು ತೋರ್ಸಕ ಪ್ರಿಪೋಸಿಷನ್ ಬಂದಿರ್ತದೆ. ಓಕೆ, ಲೈಕ್ ದಿಸ್. ಫಾರ್ ಎಕ್ಸಾಂಪಲ್ ನೋಡಿ, look at this sportsman. It is a word, yet is a word placed before a noun or pronoun. ಈಗ ನೌನ್ ಮೊದಲ ಪ್ಲೇಸ್ ಆಗಿದೆ ಅದು. ಟು ಶೋ ದ ರಿಲೇಶನ್ಶಿಪ್ ಬಿಟ್ವೀನ್ ದಟ್ ನೌನ್ ಆರ್ ಪ್ರನೌನ್. ಪ್ರನೌನ್ ಎಲ್ಲ ವರ್ಬ್ ಇದೆ. ದಟ್ ನೌನ್ ಆರ್ ಪ್ರನೌನ್ ಆರ್ ಸಮಥಿಂಗ್ ಎಲ್ಸ್. ಸಮಥಿಂಗ್ ಎಲ್ಸ್ ಅಂದ್ರೆ ಇಲ್ಲಿ ಅಡ್ಜೆಕ್ಟಿವ್ ಇರ್ಬೋದು, ವರ್ಬ್ ಇರ್ಬೋದು, ಮತ್ತೊಂದು ವರ್ಡ್ ಇರ್ಬೋದು. ಅವು ಎರಡು ನಡುವೆ ಸಂಬಂಧವನ್ನು ತೋರ್ಸಕ್ ಅಲ್ಲಿ ಬಂದಿರ್ತದ. ಯಾವುದೇ ಪ್ರಿಪೋಸಿಷನ್ ಇರ್ಬೋದು, ಬಹಳಷ್ಟು ಪ್ರಿಪೋಸಿಷನ್ಸ್ ಅದಾವ. ಇವು ಕಾಮನ್ ಪ್ರಿಪೋಸಿಷನ್ಸ್: ಇನ್, ಯಾಟ್, ಆನ್, ಅಪಾನ್, ಇನ್, ಇಂಟು, ಅಮಾಂಗ್, ಬಿಟ್ವೀನ್, by, of, to, from. Common prepositions. Phrase prepositions ಅಂತ ಬರ್ತಾವ. With a view to, with a regard to, in view of, with a view to, okay, due to, in order to, in case of, with reference to. These are various prepositions. ಈಗ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, 2 ಬ್ಲಾಂಕ್ ಸ್ಪೇಸಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 4 ಆಪ್ಷನ್ ದಲ್ಲಿ 2 ಪ್ರಿಪೋಸಿಷನ್ಸ್ ಅದಾವ. ಯಾಟ್, ಇನ್, ಆನ್, ಯಾಟ್, ಆನ್, ಇನ್, ಯಾಟ್. ಅಂದ್ರೆ ಫಸ್ಟ್ ಒನ್ ಫಸ್ಟ್ ಬ್ಲಾಂಕ್ ಸ್ಪೇಸ್ ಗೆ ಫಿಲ್ ಅಪ್ ಮಾಡ್ಬೇಕು, ಸೆಕೆಂಡ್ ಒನ್ ಸೆಕೆಂಡ್ ಬ್ಲಾಂಕ್ ಸ್ಪೇಸ್ ಗೆ ಫಿಲ್ ಅಪ್ ಮಾಡ್ಬೇಕು ಅಂತ ಅರ್ಥ. ಈಗ ನೋಡ್ರಿ, ಒಂದೊಂದು ಯೂಸ್ ಮಾಡ್ಕೊತ ಹೋಗ್ರಿ. ಲುಕ್ ಎಟ್ ದಿ ಸ್ಪೋರ್ಟ್ಸ್ ಮ್ಯಾನ್ ಇನ್ ದ ಪಿಕ್ಚರ್, ಹೂ ಇಸ್ ಹಿ. ಇದು ಆಗ್ಬಹುದು. ನೆಕ್ಸ್ಟ್ ನೋಡೋಣ, ಇದಕ್ಕಿಂತ ಹತ್ತಿರವಾದದ್ದು ಇದು ಇತ್ತಂದ್ರೆ ಏನೋ ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡ್ಬೇಕು. ನಿಯರೆಸ್ಟ್ ಆನ್ಸರ್ ಇರ್ತದೆ ಯಾವಾಗ್ಲೂ. ಒಂದೊಂದು 2 ಆಗ್ತಿರ್ತಾವ, ಅದಕ್ಕಿಂತ ನಿಯರೆಸ್ಟ್ ಆನ್ಸರ್ ಇನ್ನೊಂದು ಆಪ್ಷನ್ ಇರ್ತದೆ, ಅದನ್ನ ತಗೊಳ್ಬೇಕಾಗ್ತಿರ್ತದೆ. ಓಕೆ, ಈಗ ಲುಕ್ ಲುಕ್ ಆನ್ ದಿ ಸ್ಪೋರ್ಟ್ಸ್ ಮ್ಯಾನ್. ಸ್ಪೋರ್ಟ್ಸ್ ಮ್ಯಾನ್ ನೋಡುದಲ್ಲ, ಇದು ತಪ್ಪಾಗುತ್ತೆ. ಆನ್ ಅಂತ ಯೂಸ್ ಆಗುದಿಲ್ಲ. ಆನ್ ಈಸ್ ನಾಟ್ ಯೂಸ್ಡ್. ಲುಕ್ ಆನ್ ದಿ ಅನ್ನೋದು, ಲುಕ್ ಆನ್ ದಿ ಅನ್ನೋ ಯೂಸ್ ಮಾಡ್ತಾರ, ಆದ್ರೆ ಇಲ್ಲಿ ಸುಟೇಬಲ್ ಆಗೋದಿಲ್ಲ. ಲುಕ್ ಆನ್. ಈಗ ಇದು ಮತ್ತೆ ಇದು ಥರ್ಡ್ ಒಂದು ಆನ್ ಇದೆ ಫಸ್ಟ್ ಗೆ ಅಂದ್ರೆ ಇಲ್ಲಿ ಹೋಗುತ್ತಲ್ಲ. ಇದನ್ನ ಯೋಚನೆ ಮಾಡೋ ಟೈಮ್ ತಗೋಬಾರ್ದು ನೀವು. ಡೋಂಟ್ ವೇಟ್ ಫಾರ್ ದಿಸ್. ಇಲ್ಲಿ ಹೋಗಿದೆ ಅಂದ್ರೆ ಇಲ್ಲಿ ಹೋಗ್ಲೇಬೇಕು. ನಿಮ್ಗೆ ಎಕ್ಸಾಮ್ ದಲ್ಲಿ ಟೈಮ್ ಉಳಿಸೋದು ಕೇಳಕತ್ತೀನಿ ನಾನು. ನೆಕ್ಸ್ಟ್ ನೋಡ್ರಿ, ಲುಕ್ ಇನ್ ದಿ ಸ್ಪೋರ್ಟ್ಸ್ ಮ್ಯಾನ್. ಲುಕ್ ಇನ್ ಅಂತ ಹಿಂಗೆ ಹೇಳುದಲ್ಲ, ಲುಕ್ ಇನ್.
This is also wrong. Which one is correct now? This. Look at the sportsman in the picture. On the picture is also correct. ಬಟ್ ಇಲ್ಲಿ ಆನ್ ಇಲ್ಲ ನೋಡ್ರಿ, ಸೆಕೆಂಡ್ ಪ್ಲೇಸ್ ದಲ್ಲಿ ಆನ್ ಇಲ್ಲ. ಏನಿದೆ ಇಲ್ಲಿ ಆಟ್ ಇದೆ, ಇನ್ನಿದೆ ಇಲ್ಲಿ ಆಟ್ ಇದೆ. ಸೆಕೆಂಡ್ ಪ್ಲೇಸ್ ದಲ್ಲಿ ಇದ್ದಂತದ್ದು ಆನ್ ಇಲ್ಲ ಇಲ್ಲಿ ಆಪ್ಷನ್. ಹಿಂಗಾಗಿ ಇನ್ ದಿ ಪಿಕ್ಚರ್ ಇನ್ ದ ಇನ್ ದ ಸೆನ್ಸ್ ಇನ್ಸೈಡ್ ದ ಇಮೇಜ್ ಅಂತ ಅರ್ಥದಲ್ಲಿ ಆ ಅರ್ಥದಲ್ಲಿ. ಓಕೆ, ಲುಕ್ ಅಟ್ ದಿ ಸ್ಪೋರ್ಟ್ಸ್ ಮ್ಯಾನ್ ಇನ್ ದಿ ಪಿಕ್ಚರ್, ಹೂ ಇಸ್ ಹಿ, ಲೈಕ್ ದಿಸ್. ಇವೆಲ್ಲ ಇದು ಇಂಪರೇಟಿವ್ ಸೆಂಟೆನ್ಸ್. ಎಲ್ಲ ತರ ಗ್ರಾಮೆಟಿಕಲ್ ಐಟಮ್ಸ್ ಅನ್ನ ಅಥವಾ ಆಸ್ಪೆಕ್ಟ್ಸ್ ಅನ್ನ ನೀವು ತಿಳ್ಕೋತ ಹೋಗ್ಬೇಕಲ್ಲಿ. ಟೆನ್ಸ್ ಅನ್ನ ನೋಡ್ಬಿಡ್ತಿರ್ಬೇಕು, ಓದ್ತಿರ್ಬೇಕು. ಏನಾದ್ರೂ ಸ್ಪೆಲ್ಲಿಂಗ್ ಟಫ್ ಇದ್ದಂತ ವರ್ಡ್ ಇದ್ರೆ ಅದನ್ನ ನೋಡ್ತಿರ್ಬೇಕು, ಲೈಕ್ ದಿಸ್. ನೆಕ್ಸ್ಟ್ ಒನ್, ಎಸ್ ಯು ಮೇ ರೈಟ್ ಬಿ. ಲಿಂಕ್ ಆಗುದಿಲ್ಲ ಇಲ್ಲಿ. ಮುಂದೆ ಡ್ಯಾಶ್ ಅಥವಾ ಡ್ಯಾಶ್ ಸ್ಪೇಸ್ ಮುಂದೆ ಪರ್ಸನ್ ಇದ್ರೆ ಮಾತ್ರ ಬೈ ಬರ್ತದ, ಇಲ್ಲದೆ ಇದ್ರೆ ಬರುದಿಲ್ಲ. ವಿತ್ ವಿತ್ ಬರುತ್ತೆ, ಇಲ್ಲೇ ನೌನ್ ಇರ್ಬೇಕಾಗಿತ್ತು. ವಿತ್ ಇಂಕ್ ಇನ್, ವಸ್ತು ಇದ್ರೆ ಪೆನ್, ಸಾರಿ ವಸ್ತು ಇದ್ರೆ ಏನ್ ಬರ್ತದ, ವಿತ್ ಬರ್ತದ. ಬಟ್ ಇಲ್ಲಿ ಇಲ್ಲ, ಇಂಕ್ ಅಂತ ಅಷ್ಟೇ ಇದೆ. ಇಂಕ್ ಪೆನ್, ವಿತ್ ಇಂಕ್. ಇಲ್ಲಿ ಪೆನ್ ಇದ್ದಾಗ ವಿತ್ ಅಂತ ಹಾಕಿತ್ತು, ಪೆನ್ ಇಲ್ಲ ಇಲ್ಲಿ, ಇಂಕ್ ಅಂತ ಸ್ಟಾಪ್ ಆಗಿದೆ ಅದು. ಸೊ ಎಸ್ ಯು ಮೇ ರೈಟ್ ಇನ್ ಇಂಕ್, ಎಸ್ ಯು ಮೇ ರೈಟ್ ಆನ್ ಇಂಕ್. ಇಂಕ್ ಮೇಲೆ ಬರಕ್ಕಾಗಲ್ಲ, ಇದು ತಪ್ಪು. ಸೊ ದಿಸ್ ಇಸ್ ದ ಆನ್ಸರ್, ಆನ್ ಇಂಕ್. ಎಸ್ ಯು ಮೇ ರೈಟ್ ಇನ್ 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 ಇಂಕ್, ಇನ್ ಇಂಕ್. ಆನ್ ಬರೋದಿಲ್ಲ, ಆನ್ ಇಂಕ್ ಆಗೋದಿಲ್ಲ. ಪೆನ್ ಇತ್ತ ವಿತ್ ಹಾಕಿತ್ತು. ಓಕೆ, ಆ ಅರ್ಥದ. ನೆಕ್ಸ್ಟ್, ದೇ ವಿಲ್ ಬಿ ಎಕ್ಸ್ಟ್ರೀಮ್ಲಿ ವೆಕ್ಸ್ಡ್. ಇದು ನೋಡ್ರಿ, ವೆಕ್ಸ್ ಅನ್ನೋದು ವರ್ಡ್ ನಾಯ್ ಅಂತ ಅರ್ಥ, ಸಿಟಿಗೆ ಆಗೋದು. ಓಕೆ, ನೆಕ್ಸ್ಟ್ ವೆಕ್ಸ್ ಇದ್ದು ವ್ಯಾಟ್, ಯಾಟ್, ಸಾರಿ ಯಾಟ್, ವೆಕ್ಸ್ ಯಾಟ್. ವೆಕ್ಸ್ ಅನ್ನೋ ಪದ ಯಾವಾಗಲೂ ಯಾಟ್ ಅನ್ನು ತಗೊಳುತ್ತೆ, ಇದನ್ನು ತಿಳ್ಕೊಳ್ಬೇಕು. ವೆಕ್ಸ್ಡ್ ಯಾಟ್, ವೆಕ್ಸ್ಡ್ ಯಾಟ್. ವೆಕ್ಸ್ ವಿತ್ ಅಂತ ಹೇಳೋದಿಲ್ಲ, ವೆಕ್ಸ್ ಆಫ್ ಅಂತ ಹೇಳೋದಿಲ್ಲ, ವೆಕ್ಸ್ ಫ್ರಾಮ್ ಅಂತ ಹೇಳೋದಿಲ್ಲ, ವೆಕ್ಸ್ ಯಾಟ್. ವೆಕ್ಸ್ ಅನ್ನೋದು ಒಂದು ವರ್ಬ್, ಅದು ಯಾಟ್ ಅನ್ನ ತಗೊಳುತ್ತೆ. ಓಕೆ, ವೆಕ್ಸ್ ಯಾಟ್, ವಿಲ್ ಬಿ ಎಕ್ಸ್ಟ್ರೀಮ್ಲಿ ವೆಕ್ಸ್ ದ್ಯಾಟ್ ಮೀ. ನೆಕ್ಸ್ಟ್ ನೋಡ್ರಿ, he was able to conjure up is correct. Conjure up the spirit. ಕಂಜೂರ್ ಅಂತಂದ್ರೆ, ಕಂಜೂರ್ ಅಪ್ ಅಂದ್ರೆ ಸಮನ್ ಅನ್ನಂಗ, ಕರೆ ಕಳುಹಿಸು, ಸಂಬಂಧ. ಸಮನ್ ಅನ್ನೋದು, ಸಾರಿ ಸಮನ್. ಈ ಅಂದ್ರೆ ಸಮನ್. ಕಂಜೂರ್ ದ ಸ್ಪಿರಿಟ್ ಆಫ್ ದಿ ಡೆಡ್. ಮಂತ್ರ ಅಂತಿರಲ್ಲ, ಅದನ್ನು ಅರ್ಥ ಆಗುತ್ತೆ ಸಾಂದರ್ಭಿಕವಾಗಿ. ಈಗ ನೋಡಿ, ಅಪಾನ್ ಯೂಸ್ ಮಾಡ್ತಾರ, ಬಟ್ ಅಪಾನ್ ಅನ್ನೋದು ಅಷ್ಟು ನಿಯರೆಸ್ಟ್ ಆನ್ಸರ್ ಆಗುದಿಲ್ಲ, ಅದು ಓಲ್ಡ್ ಇದು ಆಗುತ್ತೆ. ಇದು ನ್ಯಾಚುರಲ್ ಆಗಿ ಕಂಜೂರ್ ಅಪ್ ದ ಸ್ಪಿರಿಟ್ ಆಫ್ ದಿ ಡೆಡ್ ಇಸ್ ಕರೆಕ್ಟ್. ಕಂಜೂರ್ ಆನ್ ಅಲ್ಲ, ಕಂಜೂರ್ ಅಪ್. ಕಂಜೂರ್ ಮುಂದೆ ಇದೇ ಪ್ರಿಪೋಸಿಷನ್ ಬರ್ಬೇಕಂತ ಅರ್ಥ. ಕಂಜೂರ್ ಫಾರ್ ಬರೋದಿಲ್ಲ, ಕಂಜೂರ್ ಅಪಾನ್ ಬರೋದಿಲ್ಲ, ಕಂಜೂರ್ ಆನ್ ಬರೋದಿಲ್ಲ, ಲೈಕ್ ದಿಸ್. Paul always had a knack for ಯೂಸ್ ಆಗುತ್ತೆ. ಈ ನ್ಯಾಕ್ ಯಾವಾಗಲೂ ಫಾರ್ ತಗೊಂತಿರ್ತಾರೆ. ನ್ಯಾಕ್ ಆಫ್ ಅಂತೀವಿ, ನ್ಯಾಕ್ ಆಫ್ ಇದ್ದಾಗ ಇಲ್ಲಿ ವರ್ಬ್ ಬರ್ತದ, ಈಸ್ ನ್ಯಾಕ್ ಆಫ್ ಡೂಯಿಂಗ್ ದ್ಯಾಟ್. ಇಲ್ಲಿ ವರ್ಬ್ ING ಫಾರ್ಮ್ ಆಡ್ ಆಗಿರ್ತದ, ಅದಕ್ಕೆ ಈಸ್ ನ್ಯಾಕ್ ಸಾಲ್ವಿಂಗ್ ದಟ್ ಪ್ರಾಬ್ಲಮ್. ಸಾಲ್ವಿಂಗ್ ING, ಸಾಲ್ವಿಂಗ್. ಅವಾಗಿದ್ದಾಗ ಆಫ್ ಬರ್ತದೆ, ನ್ಯಾಕ್ ಆಫ್ ಅಂತ ಹೇಳ್ಬೋದು. ಇಲ್ಲಿ ವರ್ಬ್ ಇಲ್ಲಿ ನೋಡ್ರಿ, ಗುಡ್ ಇದೆ, ಅದಕ್ಕೆ ನ್ಯಾಕ್ ಫಾರ್. ನ್ಯಾಕ್ ಫಾರ್ ಅನ್ನೋದು ಒಂದು ಫ್ರೇಸ್ ಅದು, ಲೈಕ್ ದಿಸ್. ನ್ಯಾಕ್ ಆಫ್, ಆಫ್ ಇದೆ, ಕನ್ಫ್ಯೂಷನ್ ಆಗ್ಬಾರ್ದು. ಆಫ್ ಯಾವಾಗ ಬರ್ತದೆ ಇಲ್ಲಿ, ಇಲ್ಲಿ ವರ್ಕ್ ಇರ್ಬೇಕು. ಓಕೆ, ನೆಕ್ಸ್ಟ್. ಈಗ ನೋಡ್ರಿ, ವರ್ಡ್ಸ್ ಫಾಲೋಡ್ ಬೈ ಸಮ್ ಪ್ರಿಪೋಸಿಷನ್ಸ್. ಯಾವಾಗಲೂ ಕೆಲವೊಂದಿಷ್ಟು ವರ್ಡ್ ಮುಂದೆ ನಾವು ಪ್ರಿಪೋಸಿಷನ್ಸ್ ಅನ್ನ ಬಳಸ್ತಿರ್ತೀವಿ. ಓಕೆ, ಆಯಾ ವರ್ಡ್ ಮುಂದೆ ಅದೇ ಪ್ರಿಪೋಸಿಷನ್ಸ್ ಬರ್ಬೇಕು. ಅದು ವರ್ಬ್ ಇರ್ಬೋದು, ಅಡ್ಜೆಕ್ಟಿವ್ ಇರ್ಬೋದು, ನೌನ್ ಇರ್ಬೋದು. ಈಗ ನಾನು ಒಂದಿಷ್ಟು ಕೊಟ್ಟಿದ್ದೀನಿ, ಓನ್ಲಿ ಎ ಆಲ್ಫಾಬೆಟ್ ಎ ಇದ್ದಿದ್ದು ತಗೊಂಡಿನಿ. ಮುಂದೆ ಹೇಳ್ತಾ ಹೇಳ್ತಾ ಅಥವಾ ಆ ಚಾಪ್ಟರ್ ಬಂದಾಗ ಏನ್ ಡೀಟೇಲ್ ಆಗಿ ಹೇಳುವಾಗ ನಿಮ್ ಎಕ್ಸಾಮ್ಗೆ ಯಾವ್ದು ಮಿಸ್ ಆಗೋದಿಲ್ಲ, ಅವೆಲ್ಲ ಕವರ್ ಆಗ್ತಿರ್ತಾವ. ಈಗ ಎ ಆಲ್ಫಾಬೆಟ್ ಇದೆ ನೋಡಿ, ಅಬ್ಸೆಂಟ್ ಫ್ರಾಮ್. ಅಬ್ಸೆಂಟ್ ಮುಂದೆ ಫ್ರಾಮ್ ಬರ್ಬೇಕಂತ. ಅಬ್ಸಾರ್ಬ್ಡ್ ಇನ್, ಇನ್ ಬರ್ಬೇಕಂತ. ಅಬ್ಸಾರ್ಬ್ಡ್ ಇಂದ ಇನ್ ಬರ್ಬೇಕಂತ. ಇನ್, ಅಬ್ಸಾರ್ಬ್ಡ್ ಇನ್. ಅಕಂಪ್ಲೀಡ್ ಬೈ,
ಅಕಾಂಪನಿಡ್ ಬೈ ಈ ಬೈ ಮುಂದೆ ಪರ್ಸನ್ ಇದ್ರ ಸೆಂಟೆನ್ಸ್ ದಲ್ಲಿ ಅಲ್ಲಿ ಬೈ ಬರ್ತದೆ. ಸಾರಿ, ಪರ್ಸನ್ ಇದ್ರೆ ಇಲ್ಲಿ ಬೈ ಬರ್ತದೆ. ವಸ್ತು ಇದ್ರ ಏನು ವಿತ್ ಬರ್ತದೆ. ಅಕಾಂಪನಿಡ್ ವಿತ್ ವಸ್ತು ಅಥವಾ ಸಮಥಿಂಗ್ ಎಲ್ಸ್. ಬೈ ಯಾವಾಗ ಬರ್ತದ? ಪರ್ಸನ್ ಇರ್ಬೇಕು. ಅಕಾಂಪನಿಡ್ ಬೈ ಹಿಮ್, ಲೈಕ್ ದಿಸ್. ಅಕಾರ್ಡಿಂಗ್ ಟು, ಅಕಾರ್ಡಿಂಗ್ ಟು, ಎಕ್ವಿಡೆಂಟ್ ಟು ಬರ್ತಾವ ನೋಡಿ. ಅಕ್ಯೂಸ್ ಆಫ್, ಅಕ್ಯೂಸ್ ಮುಂದೆ ಯಾವಾಗಲೂ ಆಫ್ ಬರ್ತಿರ್ತದೆ. ಫಾರ್ ಎಕ್ಸಾಂಪಲ್, he was accused of murder. He was accused of stealing. ಆರೋಪ ಅವರು. ಓಕೆ, ನೆಕ್ಸ್ಟ್ ಆಕ್ಟ್ ಫಾರ್, ಆಕ್ಟ್ ಮುಂದೆ ಫಾರ್ ಬರ್ತದೆ. ಅಡಾಪ್ಟ್ ಟು ಅಥವಾ ಅಡಾಪ್ಟ್ ಫ್ರಮ್, ಅಡಾಪ್ಟ್ ಇದನ್ನು ಆಗುತ್ತದೆ. ಅಡಾಪ್ಟ್, ಅಡಾಪ್ಟ್, ಅಡಾಪ್ಟ್ ಟು, ಅಡಾಪ್ಟ್ ಫ್ರಮ್. ಇದು ಅಡಾಪ್ಟ್ ಟು, ಅಡ್ಜಸ್ಟ್ ಟು ಅಂದಾಗ, ಅಡ್ಜಸ್ಟ್ ಟು. ಅಡಾಪ್ಟ್ ಫ್ರಮ್, ಅಡಾಪ್ಟ್ ಫ್ರಮ್. ಇದು ಇದ್ರೆ ಟೂ ಬರ್ತದೆ. ಇಲ್ಲಿ ತಪ್ಪಾಗಿದೆ, ಇಲ್ಲಿ ಟೂ ಬರ್ಬೋದು. ಅಡಾಪ್ಟ್ ಫ್ರಾಮ್, ಅಡಾಪ್ಟ್ ಟು. ಓಕೆ, ಅಡಾಪ್ಟ್ ಎ ಇದು, ಅಡಾಪ್ಟ್ ಟು. ಈ ಓ ಇಲ್ಲಿದ್ರೆ ಅಡಾಪ್ಟ್ ಫ್ರಾಮ್, ಲೈಕ್ ದಿಸ್. ಸಂದರ್ಭ ಬೇರೆ ಇರ್ತದೆ. ಅಡಾಪ್ಟ್ ಟುನು ಆಗ್ಬೋದು, ಸಂದರ್ಭಗಳು ಬೇರೆ. ನೀವು ನೋಡಿ, ಆಡ್ ಟು, ಐ ಆಮ್ ಆಡಿಂಗ್ ಟು, ಲೈಕ್ ದಿಸ್. ಅಡ್ಜಸ್ಟೆಂಟ್ ಟು, ಅಡ್ಜಸ್ಟೆಂಟ್ ಅಂದ್ರೆ ಸಮೀಪ. ಅಡ್ಜಸ್ಟೆಂಟ್ ಟು, ಈ ವರ್ಡ್ ಮುಂದೆ ಟೂನೇ ಬರ್ಬೇಕಂತ, ಆಡ್ ಮುಂದೆ ಟೂನ ಬರ್ಬೇಕಂತ ಪೊಸಿಷನ್ ಅನ್ನ ಯೂಸ್ ಮಾಡಿದ್ರೆ, like this. Admit or admission to, affection for, she was affectionate for her son. Okay. She has affection for them. Affection ಮುಂದೆ for ಅನ್ನೋ preposition ಬರುತ್ತೆ. Next, afraid of, ನೋಡ್ರಿ, afraid ಯಾವಾಗಲೂ ಆಫ್ ಇರ್ತದೆ. I am afraid of snakes, like this. I am afraid of going there. I am afraid of going in the dark, like this. Afraid of. Agree to, agree with. Agree to ಅಂದ್ರೆ terms ಗೆ agree ಆಗೋದು. I agree to that terms. I agree to that proposal. ಒಂದು ಪ್ರಪೋಸಲ್ ಟರ್ಮ್ ಇತ್ತಂದ್ರೆ ಅದಕ್ಕೆ ಅಗ್ರಿ ಟು ಅಂತೀವಿ. ಅಗ್ರಿ ವಿತ್ ಅನ್ನೋ ಪರ್ಸನ್ ಗೆ ನಾವು ರಿಲೇಟ್ ಮಾಡ್ತಾ ಇದ್ರ ವಿತ್ ಅಂತ ಹೇಳ್ತೀವಿ. ಐ ಅಗ್ರಿ ವಿತ್ ಹಿಮ್, ಐ ಅಗ್ರಿ ವಿತ್ ಹರ್, ಐ ಡೋಂಟ್ ಅಗ್ರಿ ವಿತ್ ದೆಮ್, ಲೈಕ್ ದಿಸ್. ಅಲ್ಲಿ ವಿತ್ ಮುಂದೆ ಪರ್ಸನ್ ಇದ್ರ ಏನು ಡ್ಯಾಶ್ ಮುಂದೆ ಪರ್ಸನ್ ಇದ್ರ ವಿತ್ ಬಳಸ್ಬೇಕು. ಏನಾದ್ರು ಪ್ರಪೋಸಲ್ ಟರ್ಮ್ ಇದ್ರ ಟು ಬಳಸ್ಬೇಕು ಡ್ಯಾಶ್ ಮುಂದೆ. ಓಕೆ, ಏಮ್ ಆಟ್, ಏಮ್ ಆಟ್, ಏಮ್ ಆಟ್ ಸಮಥಿಂಗ್ ಎಲ್ಸ್. ಏ ಮುಂದೆ ಏನ್ ಬರ್ಬೇಕು? ಆಟ್ ಬಳಸ್ಬೇಕು. ಅಲೈಡ್ ಟು, ಅಲೈಡ್ ವಿತ್ ಟು. ಅಲೈಡ್ ವಿತ್ ಅಂದ್ರೆ ಜಾಯಿನ್, ಸಪೋರ್ಟ್ ಅನ್ನಲ್ಲ. ಈಗ ಡ್ಯಾಶ್, ಈ ಫಾರ್ ಎಕ್ಸಾಂಪಲ್ ಅಲೈಡ್ ಡ್ಯಾಶ್ ಮುಂದೆ ಅಲ್ಲಿ ಏನು ಸಪೋರ್ಟ್ ಜಾಯ್ನಿಂಗ್ ಅಂತ ಬರೋ ಒಂದು ಸೆಂಟೆನ್ಸ್ ಇತ್ತು ಅಂದ್ರ ಅಲೈಡ್ ವಿತ್ ಅನ್ಬೇಕು. ಈ ಫಾರ್ ಎಕ್ಸಾಂಪಲ್, ಇಂಡಿಯಾ ವಾಸ್ ಅಲೈಡ್ ವಿತ್ ಮೆನಿ ನೇಷನ್ಸ್. ಜಾಯಿನ್ಡ್ ಅಂದಂಗ ಅದ, ಸಪೋರ್ಟೆಡ್ ಅಂದಂಗ. ಇಂಡಿಯಾ ವಾಸ್ ಅಲೈನ್ಡ್ ವಿತ್, ಸಾರಿ, ಅಲೈಡ್ ವಿತ್ ಮೆನಿ ನೇಷನ್ಸ್. ಅಲೈಡ್ ಟು ಅಂದ್ರೆ ಕ್ಲೋಸ್ಲಿ ರಿಲೇಟೆಡ್ ಅಂತ. ಫಾರ್ ಎಕ್ಸಾಂಪಲ್, poverty is allied to injustice. ಅದು ಕ್ಲೋಸ್ ಆಗಿ ರಿಲೇಟೆಡ್ ಆಗಿದೆ ಅಂತ. ಒಂದಕ್ಕೆ ಕ್ಲೋಸ್ ಆಗಿ ರಿಲೇಟೆಡ್ ಆಗಿದ್ದ ಅಲೈಡ್ ಟು ಅಂತ ಬಳಸ್ತೀವಿ. ಅಲೋ ಫಾರ್, ಅಲೋ ಇದ್ದಾಗ ಫಾರ್. ಅಟೆಂಟಿವ್ ಟು, ಅಟೆಂಟಿವ್ ಇದ್ದಾಗ ಟು. ambition for, he had ambition for that, he has ambition for that, he has ambition for that, like this. appeal to, for justice. appeal to ಅಂದ್ರೆ ಅವನಿಗೆ ಬೇಡ್ಕೊಳ್ಳೋದು, ಇನ್ನೊಬ್ಬರಿಗೆ ವ್ಯಕ್ತಿಗೆ ಹೇಳುವುದು. ಐ ಅಪೀಲ್ ಟು ದ ಪ್ರಿನ್ಸಿಪಲ್, ಐ ರಿಕ್ವೆಸ್ಟ್ ದ ಪ್ರಿನ್ಸಿಪಲ್ ಅಂತ. ಅಪೀಲ್ ಫಾರ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ಜಸ್ಟಿಸ್ ಫಾರ್ ಇದ್ದಾಗ ಒಂದು ಜಸ್ಟಿಸ್ ಗೆ ಸಂಬಂಧಪಟ್ಟ ಹಾಗೆ ಬಳಸ್ತೀವಿ. ಅಪೀಲ್ ಫಾರ್ ಇಟ್, ಲೈಕ್ ದಿಸ್. ಈಗ ಅಪಿಯರ್ ಯಾಟ್, ಅಪಿಯರ್ ಫಾರ್. ಅಪಿಯರ್ ಯಾಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕಾಣ್ತೀವಿ ನೋಡ್ರಿ. ಹಿ ಅಪಿಯರ್ಡ್ ಅಟ್ ದಿ ಇವೆಂಟ್. ಆ ಇವೆಂಟ್ ದಲ್ಲಿ ಕಂಡ್ರೆ ಅಲ್ಲಿ ಸಿಕ್ಕಂದ್ರೆ ಅಂತ ಅಪಿಯರ್ಡ್ ಯಾಟ್. ಅಲ್ಲಿ ಫಾರ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇನ್ನೊಬ್ರು ಬದಲಾಗಿ ಇವರು ಭಾಗವಹಿಸ್ತಿರ್ತಾರ ನೋಡ್ರಿ ಕೋರ್ಟ್ ನಲ್ಲಿ. ಹಿ ಅಪಿಯರ್ಡ್ ಫಾರ್ ಹಿಮ್, ಅವನ ಸಲುವಾಗಿ ಇವ ಅಪಿಯರ್ ಆದ. ಅಪಿಯರ್ ಫಾರ್. ಅಪ್ಲೈ ಟು, ಅಪ್ಲೈ ಫಾರ್. ಅಪ್ಲೈ ಟು ದ ಮಿನಿಸ್ಟರ್. ಅಪ್ಲೈ ಫಾರ್ ಅಂದ್ರೆ ಅಪ್ಲೈ ಫಾರ್ ಸಮಥಿಂಗ್ ಎಲ್ಸ್, ಅಪ್ಲೈ ಫಾರ್ ದಿ ಜಾಬ್. ಅಪ್ರೋಚ್ ಟು, ಅರ್ಗ್ಯೂ ವಿತ್, ಅರ್ಗ್ಯೂ ಫಾರ್. ಅರ್ಗ್ಯೂ ವಿತ್ ಅನ್ನೋ ಪರ್ಸನ್ ಜೊತೆಗೆ ಅರ್ಗ್ಯೂ ಮಾಡುದು ಪರ್ಸನ್ ಇದ್ರೆ. ಅರ್ಗ್ಯೂ ಫಾರ್ ಅಂದ್ರೆ ಅರ್ಗ್ಯೂ ಇನ್ ಫೇವರ್ ಆಫ್ ಸಮಥಿಂಗ್. ಇನ್ನೊಬ್ರು ಪರವಾಗಿ ಅರ್ಗ್ಯೂ ಮಾಡ್ತಿರ್ತೀವಿ ನಾವು,
ಐ ಆರ್ಗ್ಯೂಡ್ ಫಾರ್ ಹಿಮ್. ಅವನ ಸಲುವಾಗಿ ನಾನು ಏನ್ ಮಾಡಿದೆ, ಅರ್ಗ್ಯೂ ಮಾಡಿದೆ ಅಂತ. ಅರ್ಗ್ಯೂ ವಿತ್ ಅಂದ್ರ ಇನ್ನೊಬ್ಬರ ಜೊತೆಗೆ, ಇನ್ಸ್ಟಿಟ್ಯೂಷನ್ ಅಥವಾ ಏನೇ ಇರಲಿ, ಅರ್ಗ್ಯೂ ವಿತ್ ಆ ಅರ್ಥ. ಅರ್ಗ್ಯೂ ವಿತ್, ಅರ್ಗ್ಯೂ ಫಾರ್. ಅರೇಂಜ್ ಫಾರ್, ಅರೇಂಜ್ ಇದ್ದಾಗ ಫಾರ್. ಅರೈವ್ ಅಥವಾ ಅರೈವಲ್ ಆಟ್, ಅರೈವ್ ಅಥವಾ ಅರೈವಲ್ ಆಟ್. The train arrives at 10 o'clock, like this. ಈ ತರ ಹಲವಾರು ಪ್ರಿಪೋಸಿಷನ್, ಇನ್ನೂ ಬಹಳಷ್ಟು ಪ್ರಿಪೋಸಿಷನ್ಸ್ ಅದಾವ ಇದರಲ್ಲಿ. ಹೇಗೆ ಸಂಬಂಧಪಟ್ಟ ಹಾಗೆ, ಐ ಮೀನ್ ಅಲ್ಫಾಬೆಟ್ ಹೇಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಿಪೋಸಿಷನ್ಸ್ ಗಳು ಇದಾವ. ಇಲ್ಲಿ ನೌನ್ ಇರ್ಬೋದು, ಎಡ್ಜೆಕ್ಟಿವ್ ಇರ್ಬೋದು, ವರ್ಬ್ ಇರ್ಬೋದು. ಅದ್ರ ಮುಂದೆ ಪರ್ಟಿಕ್ಯುಲರ್ ಇವೇ ವರ್ಡ್, ಇವೇ ವರ್ಬ್ ಬರ್ತಾವಂತಾನ ಇರ್ತಾವ. ಈಗ ನಾವು ಸ್ವಲ್ಪ ತಗೊಂಡಿನಿ. ಈ ಮುಂದಿನ ಕ್ಲಾಸ್ ನಲ್ಲಿ ಇನ್ನೂ ಹೆಚ್ಚು ಡಿಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಎಸ್ಪೆಷಲಿ ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ನಲ್ಲಿ ನಾವು ಹೇಳ್ತೀವಲ್ಲ ಡಿಟೇಲ್ ಆಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳುವಾಗ, ಅವಾಗ ಈ ಚಾಪ್ಟರ್ ಬಂದಾಗ ಇನ್ನಷ್ಟು ಇನ್ ಡೆಪ್ತ್ ಆಗಿ ಹೋಗ್ತೀನಿ. ಕ್ಯಾಟ್ ಎಲ್ಲಿ ಯೂಸ್ ಮಾಡ್ಬೇಕು, ಫಾರ್ ಎಲ್ಲಿ ಯೂಸ್ ಮಾಡ್ಬೇಕು, ಸಿನ್ಸ್ ಎಲ್ಲಿ ಯೂಸ್ ಮಾಡ್ಬೇಕು, ಆನ್, ಅಪಾನ್, ಅಮಾಂಗ್, ಬಿಟ್ವೀನ್, ಓಕೆ, ಇಂಟು, ಈ ತರ ಬೇರೆ ಬೇರೆ ಸಾಮಾನ್ಯ ಪ್ರಪೋಸಿಷನ್ಸ್ ಗಳು ಇರ್ತಾವ, ಫ್ರೇಸ್ ಪ್ರಪೋಸಿಷನ್ಸ್ ಗಳು ಇರ್ತಾವ. Okay? ಈ ರೀತಿಯಾಗಿ ಕ್ವಶನ್ ಪೇಪರ್ ಅನ್ನು ಬಿಡಿಸಬೇಕು. ಇದರೊಂದಿಗೆ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.